Hello everyone, welcome to the session series of maths class. ಇದು ಕಂಟಿನ್ಯೂಡ್ ಕ್ಲಾಸ್ ಆಫ್ ಕ್ಲಾಸ್ 2 ಅಂತ ಹೇಳೋದಕ್ಕಿಂತನೂ ಲೆಟ್ ಮಿ ಟೇಕ್ ದಿಸ್ ಆಸ್ ಅ ಕ್ಲಾಸ್ 3. ಇಟ್ ಕನ್ಸಿಸ್ಟ್ಸ್ ಆಫ್ ಪ್ರಪೋರ್ಷನ್ ಕಾನ್ಸೆಪ್ಟ್. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಇವೆಲ್ಲವನ್ನೂ ಡಿಸ್ಕಸ್ ಮಾಡಿದ್ವಿ. ಕೆಲವು ಕ್ವಶನ್ಸ್ಗಳನ್ನು ನೀವು ವರ್ಕೌಟ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ದೆ. ಮಿಸ್ ಮಾಡದೆ ನೋಟ್ ಮಾಡ್ಕೊಂಡಿರಿ. ಆನ್ಸರ್ಸ್ ಸಹಿತ ಡಿಸ್ಪ್ಲೇ ಮಾಡಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ PDF ನಿಮಗೆ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ ಇವತ್ತೇ. ನೀವು ಅದನ್ನು ನೋಡಿ ಸರ್ಚ್ ಮಾಡ್ಕೊಳ್ಳಿ. ನೋಟ್ಸ್ನ ಹೇಗೆ ಹುಡ್ಕೊಳ್ಳೋದು, ಈಗ ಆಲ್ರೆಡಿ ಹಿಂದೆ ಕಳಿಸಿರೋದನ್ನೆಲ್ಲ ಹೇಗೆ ಹುಡ್ಕೋಬೋದು ಅಂತಂದರೆ ನಾನಿವಾಗ ತೋರಿಸ್ಕೊಡ್ತೀನಿ. SMS ಟ್ಯುಟೋರಿಯಲ್ಸ್ ಅಂತೇಳಿ ಏನು ಗ್ರೂಪ್ ಇದೆ, ಇದರಲ್ಲೇ ನೀವು ಮೀಡಿಯಾಗೆ ಹೋದರೆ ಫೋಟೋಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಫೈಲ್ಸ್ ಅನ್ನೋ ಆಪ್ಷನ್ಗೆ ಹೋದ್ರಿ ಅಂದರೆ ನಿಮಗೆ ಇದರಲ್ಲಿ ಸಿಗುವಂಥ PDF, ನಾನು ಇದುವರೆಗೂ ಸೆಂಡ್ ಮಾಡಿರುವಂಥ ಎಲ್ಲ PDFಸ್ಗಳು ನಿಮಗಿಲ್ಲಿ ಸಿಗ್ತಾ ಹೋಗುತ್ತೆ. ನೋಡಿ, ಹಳೆಯ ವೀಡಿಯೋಸ್ಗಳು ಸಹಿತ, ಫೋಟೋಸ್ಗಳು, ನೋಟ್ಸ್ಗಳು ಸಹಿತ, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಪೇಪರ್ಗಳು, ನಿಮಗೆ ಕರ್ನಾಟಕ TETದಾಗಿರ್ಬೋದು, CETದಾಗಿರ್ಬೋದು, ಇವೆಲ್ಲ ಸಿಗ್ತಾ ಹೋಗುತ್ತೆ. ಸೊ ಲಿಂಕ್ಸ್, ಅದೇ ಥರ ಮೀಡಿಯಾ, ಇವೆಲ್ಲವೂ ನೀವು ಇಲ್ಲಿ ಕವರ್ ಮಾಡ್ಕೋಬೋದು. ಯು ಕ್ಯಾನ್ ಸರ್ಚ್ ಹಿಯರ್. ಇವತ್ತಿನ ಟಾಪಿಕನ್ನು ಕಂಟಿನ್ಯೂ ಮಾಡೋಣ, ಪ್ರಪೋರ್ಷನ್. ಸೊ ರೇಷಿಯೋದ ನಂತರ ನಮಗೆ ಬರುವಂಥದ್ದು ಇಲ್ಲಿ ಇನ್ನೂ 2 ಕ್ವಾಂಟಿಟೀಸ್ಗಳನ್ನು, ಅಂದರೆ ಟೋಟಲಿ 4 ಕ್ವಾಂಟಿಟೀಸ್ಗಳನ್ನು ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಲೈಕ್ A:B ಈಸ್ಟು ಮತ್ತು ನಮಗೆ C:D ಅಂತ ಹೇಳಿ ಸಿಗುತ್ತೆ. ಅಥವಾ ಇದನ್ನು ನಾವು ಇದನ್ನ ಟೈಪ್ ಆಫ್ ಫ್ರ್ಯಾಕ್ಷನ್ ರೀತಿಯಲ್ಲಿ ನಾವು ಇದನ್ನು ರೆಪ್ರೆಸೆಂಟ್ ಮಾಡಬಹುದು. ಸರಿ, ಹಾಗಿದ್ರೆ ಒಂದು ಎಕ್ಸಾಂಪಲನ್ನು ತಗೊಳ್ತಾ ಇದ್ದಾರೆ. ಸೊ ದ್ಯಾರ್ ಇನ್ ಪ್ರಪೋರ್ಷನ್ ಇದೆಯಾ ಇಲ್ವಾ, ಬಿಕಾಸ್ ಹೇಗೆ ಅಂತೇಳಿ ಹೇಳ್ಬೋದು ಅಂದರೆ, ಸೊ 4:8 ಒಂದು ತಗೊಳ್ತೀವಿ, 35:71 ತಗೊಂಡು ಕ್ಯಾನ್ಸಲ್ ಮಾಡಿದಾಗ ಅಥವಾ ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಗುವಂಥದ್ದು 1/2. ದಿಸ್ ಈಸ್ ಆಲ್ಸೋ 1/2. ಇಫ್ ದೇ ಆರ್ ಈಕ್ವಲ್ ವಿ ಕ್ಯಾನ್ ಸೇ ದೇ ಆರ್ ಇನ್ ಪ್ರಪೋರ್ಷನ್ ಅಂಥೇಳಿ. ಎಗೇನ್ ನಾವಿವು ಈ ಕ್ವಾಂಟಿಟಿಗಳನ್ನು ಕಂಪೇರ್ ಮಾಡಬೇಕು ಅಂತಂದರೆ ಅವೆಲ್ಲವೂ ಸೇಮ್ ಯೂನಿಟಲ್ಲಿರಬೇಕು. ಲೈಕ್ ಇಲ್ಲಿ ಮೀಟ್ರಲ್ಲಿದೆ, ಹಾಗೆ ಇಲ್ಲಿ ರುಪೀಸಲ್ಲೇ ಕಂಪೇರ್ ಮಾಡ್ತಿದ್ದೀವಿ. ಅದೇ ಏನಾದರೂ ನಮಗೆ 1 ಮೀಟರು ಇನ್ನೊಂದು ಸೆಂಟಿಮೀಟ್ರಲ್ಲಿದೆ, 1 ರೂಪೀಸು 1 ಪೈಸದಲ್ಲಿದೆ ಅಂದರೆ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಫಸ್ಟ್. ಕನ್ವರ್ಟ್ ಮಾಡಿಕೊಂಡು ಆನಂತರ ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ರುಪೀಸನ್ನು ವಿತ್ ಮೀಟರ್, ಲೈಕ್ ಅಲ್ಲೇನೋ ಒಂದು ಸಿಚುಯೇಷನ್ಗೆ ಇಷ್ಟು ಮೀಟರ್ಗೆ ಇಷ್ಟು ದುಡ್ಡು ಅನ್ನೋ ಥರನೋ ಮಾತಾಡುವಾಗ ಆಗ ಕಂಪೇರ್ ಮಾಡಬಹುದು. ಇಟ್ ಈಸ್ ನಾಟ್ ನೆಸಸರಿ ಫಾರ್ ಆಲ್ ದ 4 ಕ್ವಾಂಟಿಟೀಸ್ ಫಾರ್ಮಿಂಗ್ ಎ ಪ್ರಪೋರ್ಷನ್ ಟು ಬಿ ಆಫ್ ದ ಸೇಮ್ ಕೈಂಡ್. ಆದರೆ ಈ 2 ಒಂದೇ ಇರಬೇಕು, ಇದೆರಡು ಒಂದೇ ಯೂನಿಟಲ್ಲಿ ಇರಬೇಕು, ಅಷ್ಟೇ ಕಂಡೀಷನ್. ಬಟ್ 4 ಒಂದೇ ಥರ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ, ಇಲ್ದಂಗೆ ಇರಲಿ. ಬಟ್ ಥಿಂಗ್ ಈಸ್, ಮೀಟರ್ ಇದ್ದರೆ ಮೀಟರಲ್ಲಿ ಇರಲಿ, ಸೆಂಟಿಮೀಟರ್ ಇದ್ದರೆ ಸೆಂಟಿಮೀಟರಲ್ಲೇ ಇರಲಿ, ರುಪೀಸಲ್ಲಿದ್ದರೆ ರುಪೀಸಲ್ಲಿರಲಿ. ಇವೆರಡು ಗ್ರೂಪ್, ಆ್ಯಂಟಿಸಿಡೆಂಟ್, ಕಾನ್ಸಿಕ್ವೆಂಟ್. ಸೊ ನಾವು ಕಮಿಂಗ್ ಟು ದ ಪ್ರಾಡಕ್ಟ್ ರೂಲ್. ಇದು ತುಂಬ ಫೇಮಸ್ ಇರೋದು. ಎಕ್ಸ್ಟ್ರೀಮ್ಸ್ ಆ್ಯಂಡ್ ಟರ್ಮ್ಸ್ ಅಂತ ಹೇಳಿ ಬರುತ್ತೆ ನಮಗಿಲ್ಲಿ. ಟೋಟಲ್ 4 ಕ್ವಾಂಟಿಟೀಸ್ಗಳಿದೆ ಅಲ್ವಾ. ದೇ ಆರ್ ನೌನ್ ಆಸ್ ಫಸ್ಟ್, ಥರ್ಡ್ ಆ್ಯಂಡ್ ಫೋರ್ತ್ ಟರ್ಮ್ಸ್ ಆಫ್ ದ ಪ್ರಪೋರ್ಷನ್. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ದಿಸ್ ಇಸ್ ಫೋರ್ತ್ ಟರ್ಮ್. ಈ ರೀತಿಯಾಗಿ AP-GPL ಬರುತ್ತಲ್ಲ ಆ ಥರ. ದ ಫಸ್ಟ್ ಆ್ಯಂಡ್ ಫೋರ್ತ್ ಟರ್ಮ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟ್ರೀಮ್ಸ್. ದ ಫಸ್ಟ್ ಆ್ಯಂಡ್ ಫೋರ್ತ್ ಟರ್ಮ್ಸ್ಗಳನ್ನು ಎಕ್ಸ್ಟ್ರೀಮ್ಸ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ಸ್ ಆರ್ ಕಾಲ್ಡ್ ಆಸ್ ಮೀನ್ಸ್. ಎಕ್ಸ್ಟ್ರೀಮ್ಸ್ ಆ್ಯಂಡ್ ಮೀನ್ಸ್. ಸೊ ನಾವಿವಾಗ A/B is equal to C/D ಅಂತೇನು ಬರ್ಕೋತಿದ್ದೀವಿ, ಹೌದಲ್ವಾ. ಸೊ ದ ಫೋರ್ತ್ ಟರ್ಮ್ D ಈಸ್ ಆಲ್ಸೋ ಕಾಲ್ಡ್ ದ ಫೋರ್ತ್ ಪ್ರಪೋರ್ಷನಲ್ ಅಂತ ಹೇಳಿ ಟು ದ ಓಕೆ. ಇನ್ನು 3ಕ್ಕೆ ಅವು ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನಾವು ಇದನ್ನು ಏನು ಮಾಡೋಣ ಅಂತಂದರೆ, ಡು ಕ್ರಾಸ್ ಮಲ್ಟಿಪ್ಲಿಕೇಶನ್. AD ಈಸ್ ಈಕ್ವಲ್ ಟು BC. ಈ ರೀತಿಯಾಗೂ ನಾವು ಅದನ್ನು ರೆಪ್ರೆಸೆಂಟ್ ಮಾಡಬಹುದು. ಆರ್ ಎಲ್ಸ್ ಇಲ್ಲಿ ಕೊಟ್ಟಿರೋ ಹಾಗೆ AB ಬೈ, ನೋಡಿ A/D ಇದೆಯಾ, A/D ಇದೆಯಾ, ಅದ್ರ ಬದಲು ನಾವು ಇದನ್ನು A/B ಟೈಮ್ಸ್ BD ಹೀಗೂ ಕೆಲವು ಸಿಚುಯೇಷನಲ್ಲಿ ಬರೆಯೋಕ್ಕಾಗುತ್ತೆ. ಇದನ್ನೇ ನಾವು ಕ್ರಾಸ್ ಪ್ರಾಡಕ್ಟ್ ರೂಲ್ ಅಂತಲೂ ಹೇಳ್ತೀವಿ. ನೋಟ್ ಮಾಡ್ಕೊಳ್ಬೋದು, ಅಥವಾ ಇದೊಂದು ನೆನ್ಪಿಡ್ಕೊಂಡ್ರು ಎನಫ್. ಇಷ್ಟನ, ಓಕೆನಾ. ದಿಸ್ ಇಸ್ ಕ್ರಾಸ್ ಪ್ರಾಡಕ್ಟ್ ರೂಲ್. ಜಸ್ಟ್ ಅ ಪ್ರಾಡಕ್ಟ್ ರೂಲ್ ಅಂತ ಹೇಳಿದೆ, ಕ್ರಾಸ್ ಪ್ರಾಡಕ್ಟ್ ರೂಲ್. ಸೊ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ, ಪ್ರಾಡಕ್ಟ್ ಆಫ್ ಮೀನ್ಸ್ ಆಗಿರುತ್ತೆ. ಆರ್ ದ ನಂಬರ್ಸ್ ಆರ್ ಇನ್ ಪ್ರಪೋರ್ಷನ್. ಕೊಟ್ಟಿದ್ದಾರೆ ನಂಬರ್ಸು, ಪ್ರಪೋರ್ಷನಲ್ ಇದೆಯಾ. ಸೊ 2 ಡಿವೈಡ್ ಮಾಡ್ಕೊತೀರಾ, ಇದೆರಡು ಡಿವೈಡ್ ಮಾಡ್ಕೊಳ್ತೀರಾ. ಸೊ 14/18. ಸೊ ಇದನ್ನು 2 7s 2 9s ಹೇಳ್ಬೋದು. ಇಲ್ಲಿ 5 7s 5 9s. ಸೊ ದೇ ಆರ್ ಇನ್ ಪ್ರಪೋರ್ಷನ್ ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಇದು ಪ್ರಪೋರ್ಷನಲ್ಲಿದೆ, ಫೋರ್ತ್ ಪ್ರಪೋರ್ಷನಲ್ಲ ನೀವು ಹೇಳಿ ಅಂತ ಕೇಳ್ತಿದ್ದಾರೆ. ಸೊ 1/2 ಡಿವೈಡೆಡ್ ಬೈ 2 ಅಂದರೆ ಏನಾಗುತ್ತೆ, 1/2 ಕೆಳಗೆ ಬರುತ್ತೆ, ಇಂಟು 2 ಕೆಳಗಡೆ ಇರುತ್ತೆ. ಸೊ ದಿಸ್ ಬಿಕಮ್ 1/4 ಆಗುತ್ತೆ. ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ವಾಟ್, 2 into 3. ಲೈಕ್ ಈಗ ನೀವು ಇಲ್ಲ X ಅಂತ ಹೇಳಿ ತೊಗೊಂಡು 1:2 ಈಸ್ ಈಕ್ವಲ್ ಟು ಲೈಕ್ 3:3 X ಅಂತ ಹೇಳಿ ಬರ್ಕೊಂಡ್ರಿ ಅಂತಂದರೆ ನಾವು ಕ್ರಾಸ್ ಪ್ರಾಡಕ್ಟ್ ರೂಲ್ ಗೊತ್ತಲ್ವ ನಮಗೆ, ಇಂಟು X. ಇದು
6 ಆಗುತ್ತೆ. ಸೊ 6 ಇಸ್ ಈಕ್ವಲ್ ಟು 1/2 ಟೈಮ್ಸ್ ಎಕ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 12 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ ಆಯಿತು. ಇದಿಷ್ಟು ಕ್ರಾಸ್ ಪ್ರಾಡಕ್ಟ್ ರೂಲ್ ಬೇಸ್ ಮೇಲೆ. ನಾವು ಕಂಟಿನ್ಯೂಡ್ ಪ್ರಪೋರ್ಷನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ A/B ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು B/C ತೊಗೊಂಡ್ವಿ ಅಂದರೆ B² ಇಸ್ ಈಕ್ವಲ್ ಟು AC ಆಯಿತಾ, B ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ AC ಆಯಿತಾ. ಈಗ ನೋಡಿ C ಇಸ್ ಈಕ್ವಲ್ ಟು ಏನು ಬರ್ಕೋಬೋದು ನಾನು, C ಇಸ್ ಈಕ್ವಲ್ ಟು ಇಲ್ಲಿ ಈಕ್ವೇಟ್ ಮಾಡ್ಕೊಳ್ಳೋಣ B²/A ಆಯಿತಾ, ಅಥವಾ A ಇಸ್ ಈಕ್ವಲ್ ಟು B²/C ಅಂತ ಬರೀಬೋದಾ. ಲೈಕ್ ಡಿಪೆಂಡಿಂಗ್ ಅಪಾನ್ ದ ಗಿವನ್ ಥಿಂಗ್ ನಾವು ಯಾವುದಕ್ಕೆ ಈಕ್ವೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ತೀವಿ. ಈಗ ದೀಸ್ ನಂಬರಿನ ಕಂಟಿನ್ಯೂಡ್ ಪ್ರಪೋರ್ಷನಲ್ ಇದೆಯಾ. ಸೊ 2/4 4/8 ಚೆಕ್ ಮಾಡಬೇಕು. 2 1s 2 2s 1/2. ಎಸ್, ದೇ ಆರ್ ಇನ್ ಸೇಮ್ ಕೈಂಡ್, ಪ್ರಪೋರ್ಷನ್ ಸೇಮ್ ಬರ್ತಾ ಇದೆ, ಎರಡೂ ಈಕ್ವಲ್ ಆಗ್ತಿದೆ. ಸೊ ದೇ ಆರ್ ಇನ್ ಎ ಕಂಟಿನ್ಯೂಡ್ ಪ್ರಪೋರ್ಷನ್ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ ಟು ದಿ. ನೋಡಿ ಈ ಥರ ಅಂದರೆ ಇದು ಕಂಟಿನ್ಯೂಡ್ ಪ್ರಪೋರ್ಷನ್ ಆಗಿರೋದ್ರಿಂದ ನಮಗಿಲ್ಲಿ ಥರ್ಡ್ ಪ್ರಪೋರ್ಷನ್ ಕಂಡಿಡೀರಿ ಅಂತ ಹೇಳ್ತಾ ಇರೋದು. ಆ್ಯಕ್ಚುಲಾಗಿ A/B ಲೈಕ್ C/D ಅಂತ ಏನಿರುತ್ತಲ್ಲ, ಹೀಗೆ ಬಂದಿರುತ್ತಲ್ಲ, 4 ಇದ್ದಾಗಲೇ ನಮಗೆ ಪ್ರಪೋರ್ಷನ್ ಕಾನ್ಸೆಪ್ಟ್ ಬರೋದು. ಇಲ್ಲಿ ಥರ್ಡ್ ಪ್ರಪೋರ್ಷನ್ ಹೆಂಗೆ ಕಂಡುಹಿಡಿಯೋಕ್ಕೆ ಸಾಧ್ಯ, ಅದೇ ಕಂಟಿನ್ಯೂಡ್ ಪ್ರಪೋರ್ಷನ್ ಕಾನ್ಸೆಪ್ಟು. ಸೊ 2/6 ಇಸ್ ಈಕ್ವಲ್ ಟು 6/x ಸಮಥಿಂಗ್ ಹಂಗೆ ಇಟ್ಕೊಂಡು ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಆಯಿತು, ನಿಮಗೆ ಎಕ್ಸ್ ಸಿಗುತ್ತೆ. ಈಗ ಮೀನ್ ಪ್ರಪೋರ್ಷನಲ್ ಕೇಳ್ತಿದ್ದಾರೆ. ಸೊ ಮೀನ್ ಪ್ರಪೋರ್ಷನಲ್ B² ಇಸ್ ಈಕ್ವಲ್ ಟು ಏನಾಗುತ್ತೆ AC. ಸೊ ಸ್ಕ್ವೇರ್ ರೂಟ್ ಆಫ್ 125 ಟೈಮ್ಸ್ 5 ಅಂತ ಅಂದರೆ 625 ಆಗುತ್ತೆ. ಸೊ ದಟ್ ಮೀನ್ಸ್ 25 ಈಸ್ ಯುವರ್ ಆನ್ಸರ್. ಗೊತ್ತಾಯ್ತು ಅಂದ್ಕೊಳ್ತೀನಿ. ಸಾಲ್ಡ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಪ್ರಪೋರ್ಷನಲ್ ಇದೆಯಾ ಅಂತ ಕೇಳ್ತಿದ್ದಾರೆ. ಫೋರ್ತ್ ಪ್ರಪೋರ್ಷನಲ್ ಕೇಳ್ತಾ ಇದ್ದಾರೆ. ಸೊ ಫೋರ್ತ್ ಪ್ರಪೋರ್ಷನಲ್ ಸಿಂಪಲ್ ಎಕ್ಸ್. ನೋಡಿ 3 ಕಾನ್ಸೆಪ್ಟ್ ಬರುತ್ತೆ, ನಾನು ಹೇಳಿ ಇಲ್ಲಿ ಕಂಪ್ಲೀಟ್ ಸಮ್ಮರೈಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಫೋರ್ತ್ ಪ್ರಪೋರ್ಷನಲ್ ಏನು ಅಂತ ಹೇಳಿ. ಸೊ ಅಲ್ಲಿ 1 2 ಥರ್ಡ್ ಪ್ರಪೋರ್ಷನ್ ಕೊಟ್ಟಿರ್ತಾರೆ. ಫೋರ್ತ್ ಪ್ರಪೋರ್ಷನ್ ಕೇಳ್ತಿದ್ದಾರೆ ಅಂದರೆ ಅದನ್ನು ಎಕ್ಸ್ ಅಂತ ತಗೋತೀರಾ, ಇದು ಫಸ್ಟು. ನೆಕ್ಸ್ಟ್ ಥರ್ಡ್ ಪ್ರಪೋರ್ಷನಲ್ ಕೇಳ್ತಿದ್ದಾರೆ. ಥರ್ಡ್ ಪ್ರಪೋರ್ಷನಲ್ ಆವಾಗ ಅವರು 2 ಕೊಟ್ಟಿರ್ತಾರೆ, ಏನು 1 ಮತ್ತು 2 ಕೊಟ್ಟಿರ್ತಾರೆ. ಹಾಗೇನು ಮಾಡ್ಬೋದು, 1 ಅವ್ರು ಕೊಟ್ಟಿದ್ದಾರೆ, 2 ಅವರೇ ಕೊಟ್ಟಿದ್ದಾರೆ, 2 ಅವರೇ ಕೊಟ್ಟಿರ್ತಾರೆ, ಗೊತ್ತಿಲ್ಲದೆ ಇರೋದನ್ನು ಎಕ್ಸ್ ಅಂತ ತಗೋತೀರಾ. ಸೇಮ್ ಲೈಕ್ ಫೋರ್ತ್ ಪ್ರಪೋರ್ಷನಲ್ ಥರನೇ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಮೀನ್ ಪ್ರಪೋರ್ಷನಲ್. ಮೀನ್ ಪ್ರಪೋರ್ಷನಲ್ ಅಂತ ಬಂದರೆ B² ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ A ಇಂಟು C. ಇದೇ 3 ಕಾನ್ಸೆಪ್ಟ್ ನಮಗಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಸೊ ಮಾಡ್ತಾ ಹೋಗಿ ಏನು ಡೌಟ್ ಬರುತ್ತೆ ನನ್ನ ಕೇಳಿ. ದೇ ಆರ್ ಇನ್ ಕಂಟಿನ್ಯೂ ಪ್ರಪೋರ್ಷನಲ್ ಇದೆಯಾ ಇಲ್ವಾ. ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. 3 ಜನ ಇದ್ದಾರೆ, ABC 3 ಜನ ಸನ್ಸ್ ಇದ್ದಾರೆ. ಯಂಗೆಸ್ಟ್ ಚಿಕ್ಕೋನು ಎಷ್ಟಿದ್ದಾನಂತೆ 2 years 6 months ಅಂತೆ, ದೊಡ್ಡವನು 10 years, ಮಧ್ಯದವನು ಅಂದರೆ B² ಇಸ್ ಈಕ್ವಲ್ ಟು AC ಮಾಡಬೇಕು. ಓಕೆನಾ. ಸೊ A ಅಂತ ಅಂದರೆ ಅಲ್ಲಿಗೆ 10 ಇದೆ, ಓಕೆ. ಬಟ್ C ಈಸ್ ಇನ್ 2 years ಕಂಪ್ಲೀಟ್ ಆಗಿಲ್ಲ, ಅಥವಾ ಅದನ್ನು ನೀವು 2.5 ಅಂತನಾದ್ರು ಕನ್ಸಿಡರ್ ಮಾಡ್ಬೋದು. ಆರೆಲ್ಸ್ ಅದನ್ನು ಅವರು ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ 5/2 ಅಂತ ಹೇಳಿ. ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ 1 year ಅಂತ ಅಂದರೆ ಯೂಶ್ವಲಿ 12 months ತೊಗೋತೀವಿ. ಸೊ 6 months ಅಂತ ಅಂದರೆ ಎಷ್ಟು ಇಯರ್. ಸೊ 6 times ಡಿವೈಡೆಡ್ ಬೈ 12 ಅಂತ ಅಂದರೆ ಅಲ್ಲಿಗೆ 1/2. ಸೊ ಅಥವಾ ಅದನ್ನು 0.5 ಬೇಡ, ನಾವು ಫ್ರ್ಯಾಕ್ಷನಲ್ಲಿ ಇಟ್ಕೊಳ್ಳೋಣ 1/2. ಸೊ 2 year ಅಲ್ವಾ. ಸೊ 2 1/2 ಅಲ್ಲಿಗೆ 2 1/2 ಅಲ್ಲಿಗೆ ಮಿಕ್ಸರ್ ಫ್ರ್ಯಾಕ್ಷನಿಂದ ಇಂಪ್ರಾಪರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 2 2s 4 + 1 5/2 ಅಂತ ಕನ್ಸಿಡರ್ ಮಾಡಿದ್ದಾರೆ. ಅರ್ಥ ಆಯ್ತಾ. ಸಪೋಸ್ 3 months ಅಂತ ಕೊಟ್ಟಿದ್ರಪ್ಪ, ಹೇಗೆ ಮಾಡ್ತೀರಾ. ಸೊ ಮಾಡಿ 12 months ಅಂದರೆ 1 year. ಸೊ 3 months ಅಂದರೆ ಎಷ್ಟು ಇಯರು, ಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ x ಇಂಟು 12 ಇಸ್ ಈಕ್ವಲ್ ಟು 1 ಇಂಟು 3. ಸೊ x ಇಸ್ ಈಕ್ವಲ್ ಟು 3/12 ಅಂದರೆ ಅಲ್ಲಿಗೆ 1/4. ಹಾಗಿದ್ರೆ ನಿಮಗೇನಾದರೂ 2 year 3 months ಅಂತ ಕೊಟ್ಟಿದ್ರಪ್ಪ ಈ ಕ್ವಶನಲ್ಲಿ, ಇಲ್ಲಿ ಹೈಲೈಟರ್ ಥರ ಯೂಸ್ ಮಾಡ್ತಿದ್ದೀನಿ. ಸೊ 2 year 3 months ಅಂತ ಕೊಟ್ಟಿದ್ರು. ಅವಾಗ 2 year 1/4 ಅಂದರೆ 3 months ಅಂದರೆ ಎಷ್ಟು 1/4. ಸೊ ಇಷ್ಟು ಅಂದರೆ ಅದನ್ನು ಮತ್ತೆ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಇಂಪ್ರಾಪರಿಗೆ ಕನ್ವರ್ಟ್ ಮಾಡ್ಕೊಳ್ತೀರಾ ಅಷ್ಟೇ. ಸಿಂಪಲ್. ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆಯಾ ಕೇಳ್ತಿದ್ದಾರೆ. ಸೊ ಫೋರ್ತ್ ಪ್ರಪೋರ್ಷನಲ್ ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ A, ದಿಸ್ ಇಸ್ B, ದಿಸ್ ಇಸ್ C. ಸೊ D ಇಸ್ ಕ್ವಶನ್ ಮಾರ್ಕ್. ಸೊ 1/2 is to 4 is equal to x 6 into x ಅಂತ ಹೇಳಿ ತಗೋತೀರಾ. x is equal to ಕ್ವಶನ್ ಮಾರ್ಕ್ ಮಾಡಬಹುದಲ್ವಾ. ನಾನು ಒಂದ್ಸರಿ ಬರ್ಕೊಂಡ್ಬಿಟ್ಟು ತೋರಿಸ್ಬಿಡ್ತೀನಿ. 1/2 is to 4 is equal to ತಗೊಳ್ಳೋಣ x is to x. ಆಗ ಏನಾಗುತ್ತೆ. ಸೊ 1/2 ಇಂಟು x is equal to 6 times 4. ಸೊ x is equal to 24 into 2. ಸೊ 48 ಅಂತ ಹೇಳಿ ಈ ಥರ ಮಾಡೋದು. ಮಿಕ್ಸ್ ಫ್ರ್ಯಾಕ್ಷನಿಂದ ಇಂಪ್ರಾಪರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಪ್ರಪೋರ್ಷನಲ್ ಇದೆಯಂತೆ ಎಕ್ಸನ್ನು ಕಂಡುಹಿಡೀರಿ ಅಂತ ಹೇಳ್ತಿದ್ದಾರೆ.
ಎಕ್ಸಸೈಸ್ ಕ್ವಶನ್ಗೆ ಹೋಗಿದ್ವಿ ಅಲ್ವಾ, ಇದು ಆ್ಯಕ್ಚುಲಿ ಇದು. ಎಸ್, ಟ್ರೈ ಮಾಡಿ. ಯಾವುದಾದ್ರೂ ಕ್ವಶನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕೇಳಿ. ಕಂಟಿನ್ಯೂಡ್ ಕ್ವಶನ್ ಎಲ್ಲದು ಒಂದೊಂದಂತೂ ಮಿಸ್ ಇಲ್ಲದೆ ಮಾಡಿ ವಿತೌಟ್ ಫೇಲ್. ಯಾವುದಾದ್ರೂ ಕ್ವಶನ್ ಗೊತ್ತಾಗಿಲ್ಲ ಅಂತಂದರೆ ಡೂ ಆಸ್ಕ್ ಮೀ. ಕ್ವಶನ್ಸ್ ಇಲ್ಲಿದೆ, ನಿಮಗೆ ನೀವು ನೋಡ್ಕೊಳ್ಬೋದು. ಸಪೋಸ್ ನಿಮಗೆ ಇಲ್ಲಿ ಟ್ರಯಾಂಗಲ್ದು ಕ್ವಶನ್ ಕೊಟ್ಟಿದ್ದಾರೆ, ಇದಕ್ಕೂ ಹೆಂಗೆ ಲಿಂಕ್ ಅಂತ ಕೇಳಿದ್ರೆ, ಸೈಡ್ ಎ ಬಿ ಒಂದು ಟ್ರಯಾಂಗಲ್ ಇದೆಯಂತೆ ಎ ಬಿ ಸಿ ಅಂತ ಹೇಳಿ. ಎ ಬಿ ಬಂದುಬಿಟ್ಟು 4 ಸೆಂಟಿಮೀಟರ್ ಇದೆ, ಬಿ ಸಿ ಬಂದುಬಿಟ್ಟು 9 ಸೆಂಟಿಮೀಟರ್ ಇದೆ. ಸೊ ಎ ಸಿ ಇದೇನಾಗಿದೆಯಂತೆ, ದೇ ಆರ್ ಮೀನ್ ಪ್ರಪೋರ್ಷನ್ ಅಪ್ಲೈ ಮಾಡ್ತೀರಾ. ಮೀನ್ ಪ್ರಪೋರ್ಷನ್ ಅಂದರೆ ಏನೋ B² = 4. ಸೊ ಸ್ಕ್ವೇರ್ ರೂಟ್ ಆಫ್ ಎ ಸಿ ಅಲ್ವಾ. ಸೊ ಕೊಟ್ಟಿರೋದೇ ಎ ಸಿ ಆಗಿರುತ್ತೆ ಅಷ್ಟೇ. ಸೊ 36 ಇದೆ, ಸ್ಕ್ವೇರ್ ಅಪ್ಲೈ ಮಾಡಿದ್ವಿ ಅಂದರೆ B = 6 ಸೆಂಟಿಮೀಟರ್. ಸೊ ಹಿಯರ್ ಈಸ್ ಯುವರ್ ಆನ್ಸರ್. ಅಷ್ಟೇ, ಅಪ್ಲೈ ಮಾಡಿ. ಯಾವುದಾದ್ರೂ ಗೊತ್ತಾಗಿಲ್ಲ ಅಂತಂದರೆ ಕೇಳಿ. ಯಾವಾಗಲಾದರೂ ರೇಷಿಯೋಸ್ಗಳು ಕೊಟ್ಟಾಗ ಇಲ್ಲೇನು ತೊಗೊಳ್ಳಿ, 5x 3x ಅಂತ ತೊಗೊಳ್ಳಿ. ಆವಾಗ ನಿಮ್ಮ ಆನ್ಸರ್ ಎಷ್ಟೋ ಸುಧಾರಿಸುತ್ತೆ, ಎಷ್ಟೋ ಈಸಿಯಾಗಿರುತ್ತೆ. ಆಗ ನಿಮಗೆ ಈಸಿನೂ ಆಗುತ್ತೆ. ಸೊ ಲೆಂತ್ ಆ್ಯಂಡ್ ಬ್ರೆಡ್ತ್ = ಏನಾಗಿರುತ್ತೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್ಲು. ಸೊ ಲೆಂತ್ ಆ್ಯಂಡ್ ಬ್ರೆಡ್ತ್ = ಲೆಂತನ್ನು 140 ಕೊಟ್ಟಿದ್ದಾರೆ. ಸೊ ಇಫ್ ದ ರೇಷಿಯೋ ಆಫ್ ದ ಲೆಂತ್ ಟು ದ ಬ್ರೆಡ್ತ್, ಸೊ ಹಿಂಗೆ ಇಟ್ಕೊಳ್ಳೋಣ. ಇಲ್ಲಿ 5:3 ಅಂತ ಹೇಳಿದ್ದಾರೆ. ಸೊ ದೇರ್ಫೋರ್ 5 × 3 = 140 × B. ಸೊ ಈಗ ಕ್ಯಾನ್ಸಲ್ ಮಾಡ್ಕೊಳ್ಳಿ, 15/140. ಲೆಟ್ ಮಿ ಚೆಕ್ ಮೈ ಆನ್ಸರ್. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಆ್ಯಕ್ಚುಲಿ ನಾನು ಹಾಗೆ ಮಾಡೋದಕ್ಕಿಂತ ಇನ್ನೂ ಸಿಂಪಲಾಗಿ ಮಾಡೋದಾದರೆ, ಲೆಂತ್ ಅನ್ನೋದು 140 ಇದೆ. ಸೊ ಬೆಟರ್ ಹೀಗೆ ಬರ್ಕೊಳ್ತೀನಿ ನೋಡಿ. ಇದು ಲೆಂತ್, ಇದು ಬ್ರೆಡ್ತ್. ಲೆಂತ್ ಅನ್ನೋದು 140 ಮೀಟ್ರ್ ಅಂತೆ, ಆ್ಯಂಡ್ ಇದರಲ್ಲಿ ಲೆಂತ್ ಅದು 5. ಸೊ 5x ಅನ್ನೋದು ಇಷ್ಟಕ್ಕಾದರೆ, 5 ಅನ್ನೋದು ಇಷ್ಟ ಆದರೆ, ಸೊ 3 ಅನ್ನೋದು ಎಷ್ಟು, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 5 × x = 3 × 140. 3 × 140. ಸೊ x = 3 × 140 / 5 ಮಾಡಿ, ನಿಮ್ಮ ಆನ್ಸರ್ ಸಿಗುತ್ತೆ 84 ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಇವತ್ತಿನಾಗಿತ್ತು. ನಾಳೆಗೆ ಮುಂದಿನ ಕಂಟಿನ್ಯೂ ಮಾಡೋಣ. ಈ PDF ಬೇಕು ಅಂತಂದರೆ ಗ್ರೂಪಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.